ನಾಮ ಮಾತ್ರ ಮಹಿಮೆ ಪಡಲಿ. 24ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವುಳ್ಳ ಅರಸನು ಆಗಮನಿಸುತ್ತಾನೆ. ಮಹಾಪ್ರಭಾವುಳ್ಳ ಆ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ. ಮಹಾಪ್ರಭಾವುಳ್ಳ ಅರಸನು ಈತನೇ. ಆಮೇನ್. ಆ ದೇವ್ರು ಬರುವಂಥ ದಿನವು ಬಹು ಸಮೀಪ ಇದೆ. ಇವೆಲ್ಲೂ ಸಹ ಆತನ ನಾವು ಕರೆದಾಗ ಖಂಡಿತ ನಮ್ಮ ಮಧ್ಯದಲ್ಲಿ ಇಳಿದು ಬರುವ ದೇವರಾಗಿದ್ದಾರೆ. ನಮ್ಮ ಕೂಗನ್ನು ಲಾಲಿಸುವ ದೇವರಾಗಿದ್ದಾರೆ. ಅದಕ್ಕೆ ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ದೇವ್ರ ವಾರ್ತೆ ಹೇಳ್ತದೆ, ಉನ್ನತವಾಗಿರಿ, ಪರಿಶುದ್ಧವಾಗಿರಿ, ಪಾಪನ ಮಾಡದೆ, ಒಬ್ಬರನ್ನೊಬ್ಬರು ನಾವು ದ್ರೋಹ ಮಾಡದೆ ಅಂತ ದೇವ್ರ ವಾರ್ತೆಗಳಲ್ಲಿದೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ, ಕರ್ತನ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ಪ್ರೈಸ್ ದ ಗಾಡ್. ಈ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕರ್ತನೆ, ಯಾರ್ಯಾರು ಈ ವೇಳೆಯಲ್ಲಿ ಹಾಸಿಗೆಯಲ್ಲಿದ್ದಾರೋ, ಕರ್ತನೆ ಸಾಲದ ಬಾರ್ಲಿದ್ದಾರೋ, ಅಪ್ಪ ಅಪ್ಪ ಎಲುಬುಲೆಲ್ಲ ನೋವಿದೆ ಅಂತ ಸಹೋದರಿಗಳು ನಿನ್ನ ಕರದಲ್ಲಿ ಒಪ್ಪಿಸಿದ್ದೇನೆ. ಎಸಪ್ಪ, ಅವ್ರ ಮೇಲೆಲ್ಲ ನಿನ್ನ ಮನದುರುಗಿ ರಾಜ್ಯನೇ ಅಪ್ಪ, ಅನಾಥರಾಗಿ ದಿಕ್ಕಟ್ಟವರಾಗಿ ವಿಧವೆಯಾಗಿ ಇರುವಂಥ ಈ ಜನರ ಮೇಲೆ ನಿನ್ನ ಕೃಪೆಯಾಗಿರಪ್ಪ. ಯಾರ್ಯಾರು ವ್ಯಾಧಿಸ್ತರೋ ಏಸಪ್ಪ, ಮುಖ್ಯವಾಗಿ ಈ ಭೂಮಿಯಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮಗೆ ಆರೋಗ್ಯ ಮುಖ್ಯ ರಾಜ್ಯ. ಆ ಆರೋಗ್ಯ ನಮಗೆ ಕೊಡಪ್ಪ. ನಿನ್ನ ಶಾಂತಿ ಸಮಾಧಾನ ನಮಗೆ ಕೊಡಪ್ಪ. ನಮ್ಮ ಪಾಪ ತಪ್ಪುಗಳು ಯಾವುದಿದ್ದರೂ ದಯವಿಟ್ಟು ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನಗೆ ವಿರೋಧವಾಗಿ ನಾವೇನೇ ಪಾಪ ಮಾಡಿದ್ರೆ ದಯವಿಟ್ಟು ಕ್ಷಮಿಸು ಸ್ವಾಮಿ. ಈ ವೇಳೆಯಲ್ಲಿ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಕರೆದು ಲಭಿಸಿದ್ದೇನೆ ಅಪ್ಪ. ಅವ್ರು ಏನು ಮಾಡಬೇಕು ಅರಿಯದೆ ತಿಳಿಯದೆ ಈ ವೇಳೆಯಲ್ಲಿ ಹಾಸ್ಪಿಟಲ್ ಪೇಷಂಟ್ಸ್ ಆಗಿದ್ದಾರೆ ರಾಜ್ಯನೇ ಅಪ್ಪ. ಯೂಟ್ಯೂಬ್ ನೋಡುವಾಗ ಕರ್ತನೆ ಮಾಡುವಂಥ ಈ ಪ್ರಾರ್ಥನೆ ಅವ್ರು ಅಪ್ಪ, ಅವರು ನನ್ನೊಂದಿಗೆ ಪ್ರಾರ್ಥನೆ ಮಾಡುವಂಥ ಮಕ್ಕಳ ಪ್ರಾರ್ಥನೆ ನೀನು ಲಾಲಿಸಿ ಸದೂತ್ರನ ದಯಪಾಲಿಸು ಕರ್ತನೆ. ಆದಷ್ಟು ಬೇಗ ಎಲ್ಲರೂ ಗುಣ ಹೊಂದಬೇಕಪ್ಪ. ಅವ್ರ ಮನೆಗೆ ಹೋಗುವಂಥ ಕೃಪೆಯನ್ನು ಕೊಡು. ಟೈಫಾಯ್ಡಿಂದ ಬಿಡುಗಡೆ ಕೊಡು, ಡೆಂಗ್ಯೂಯಿಂದ ಬಿಡುಗಡೆ ಕೊಡು ಕರ್ತನೆ ಅಪ್ಪ. ಸೊಳ್ಳೆಯಿಂದ ಬರುವಂಥ ಎಲ್ಲ ವ್ಯಾಧಿಗಳಿಂದ ಬಿಡುಗಡೆ ಕೊಡಪ್ಪ ಅಪ್ಪ. ಚಿಕನ್ ಗುಣಿಯಿಂದ ವ್ಯಾಧಿಗಳನ್ನು ಬಿಡುಗಡೆ ಕೊಡಪ್ಪ. ಥೈರಾಯ್ಡಿಂದ ಬಿಡುಗಡೆ ಕೊಡಪ್ಪ ರಾಜ್ಯನೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿಧವಾದಂಥ ಎಲುಬುಗಳು ಸಂಬಂಧಪಟ್ಟಂಥ ವ್ಯಾಧಿಗಳಿಂದ ಬಿಡುಗಡೆ ಕೊಡಪ್ಪ. ನಿನ್ನ ವಾರ್ತೆಗೆ ನಾವು ಕೀಳ್ಪಟ್ಟು ನಡೆಯುವಾಗ ನಮ್ಮ ಮೊರೆಯನ್ನು ಲಾಲಿಸುವ ದೇವ್ ನೀನಾಗಿದೆಯಪ್ಪ. ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆಯಾಗಿರ್ಪ, ಕರುಣೆಯಾಗಿರ್ಪ. ದೇಶದಲ್ಲಿರುವಂಥ ಸಹೋದರ ನಿನ್ನ ಕರೆದಲುಪಿಸ್ತೇನೆ ಕರ್ತನೆ. ಆ ಸಹೋದರನಿಗಿರುವಂಥ ಆ ಕೈ ನೋವಿಂದ ಬಿಡುಗಡೆ ಕೊಡು. ಎಲ್ಲ ಜಾಯಿಂಟ್ ಆಗಲಿಪ್ಪ. ಏನೇ ತಪ್ಪು ಮಾಡೋದನ್ನು ದಯವಿಟ್ಟು ಈ ವೇಳೆ ಕ್ಷಮಿಸಿ ಮನದುರುಗಿ ನಿನ್ನನ್ನು ನೋಡಿ ಮೊರೆ ಹೋಗುವಾಗ ನೀನು ಸದ್ದುತ್ತರನ್ನು ದಯಪಾಲಿಸುವ ದೇವರಾಗಿದೆಯಪ್ಪ. ಇವೆಲ್ಲ ಯಾರ್ಯಾರು ನಿನಗೆ ಮೊರೆ ಹೋಗುತ್ತಿದ್ದಾರೋ ಕರ್ತನೆ, ಅವರ ಪ್ರಾರ್ಥನೆ ಎಲ್ಲ ನೀನು ಕೇಳ್ತಿರೋದಕ್ಕೋಸ್ಕರ ಸ್ತೋತ್ರ. ನಿನ್ನ ವಾರ್ತೆ ಮೂಲಕವಾಗಿ ಅವರಿಗೆ ನೀನು ಆಗಮನಿಸಿ ಅಪ್ಪ, ಸದ್ದುತ್ತರನ್ನು ದಯಪಾಲಿಸಿ ಅವರನ್ನು ನೀನು ಗುಣಪಡಿಸೋದಕ್ಕೋಸ್ಕರ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿದ್ದೇನೆ ಪರಾಜ್ಯನೇ. ಭೂಮಿ ಆಕಾಶ ಅಳಿದು ಹೋದನು ನನ್ನಿಂದ ಬರುವಂಥ ವಾರ್ತೆಗಳು ನಿಷ್ಫಲವಾಗುವುದಿಲ್ಲ ಅಂತೆಯಪ್ಪ.